R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಅಥಣಿ ಪಟ್ಟಣದ ನ್ಯಾಯವಾದಿ ಸುಭಾಷ್ ಪಾಟಣಕರ ನಾಪತ್ತೆ ಪ್ರಕರಣ ತನಿಖೆಯನ್ನು ತೀವ್ರಗೊಳಿಸುವಂತೆ ಅಥಣಿ ಪಟ್ಟಣದ ನ್ಯಾಯವಾದಿಗಳು ರಾಜ್ಯ ಹೆದ್ದಾರಿ ತಡೆದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ನ್ಯಾಯವಾದಿ ಅಮೋಘ ಕೋಬ್ರಿ ಹಾಗೂ ಡಿಬಿ ಠಕ್ಕಣ್ಣನವರ ಮಾತನಾಡಿ, ಒಬ್ಬರು ಹಿರಿಯ ನ್ಯಾಯವಾದಿ ನಾಪತ್ತೆಯಾಗಿ 2 ದಿನ ಕಳೆದರೂ ಪ್ರಕರಣದ ತನಿಖೆ ವಿಳಂಬವಾಗುತ್ತಿದೆ. ಹೀಗಾದರೆ ಜನಸಾಮಾನ್ಯರ ಗತಿ ಏನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಅಥಣಿ ಪಟ್ಟಣದ ಪೊಲೀಸ್ ಠಾಣೆಯ ಎದುರು ಜಮಾವಣೆಯಾದಂತಹ 100ಕ್ಕೂ ಹೆಚ್ಚು ನ್ಯಾಯವಾದಿಗಳು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಶಂಕಾಸ್ಪದ ರೀತಿಯಲ್ಲಿ ನಾಪತ್ತೆ ಆಗಿರುವಂತಹ ನ್ಯಾಯವಾದಿ ಸುಭಾಷ್ ಪಾಟಣಕರ್ ಅವರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆ ತನಿಖೆಯ ವೇಗ ಹೆಚ್ಚಿಸಿ ಪತ್ತೆ ಹಚ್ಚಬೇಕು ಎಂದು ಆಗ್ರಹಿಸಿದರು. ಮಹೇಶ್ ಕಾಂಬ್ಳೆ, R5 ನ್ಯೂಸ್, ಅಥಣಿ. ಬೈಕ್ ನಿಂತಿದೆ, ಹತ್ಯೆ ಆದರೆ ಒಂದು SDRF ಅಥವಾ NDRF ತಂಡಗಳನ್ನು ಇಳಿಸಿ ಇವರ ಮೂಲಕ ಆ ಒಂದು ತನಿಖೆಯನ್ನು ಕೈಗೊಳ್ಳಬೇಕು. ಇವರು ಹೋಗಿ ಫೈರ್ ಫೈಟರ್ನ ಹೋದ ವೆಹಿಕಲ್ ನಿಲ್ಲಿಸ್ತಾರೆ. ಅಲ್ಲಿ ವಿವಿಧ ರೀತಿಯಲ್ಲಿ ಅದು ತನಿಖೆ ಕೈಗೊಳ್ತಾ ಇಲ್ಲ. ಇವರು ಸ್ಪೋರ್ಟ್ಸಲ್ಲಿ ಉಳಿದಿದ್ದರಿಂದ ಯಾರೂ ಉನ್ನತ ಅಧಿಕಾರಿಗಳು ಇಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ಒಂದು ತನಿಖೆಯನ್ನು ಅತ್ಯಂತ ಅವರು ಮಾನಸಿಕ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಕಾಡ್ತಾ ಇದೆ. ದಯವಿಟ್ಟು ತಾವು ಇವತ್ತಿನ ಈಗಾಗಲೇ ಚುರುಕುಗೊಳಿಸಿ ಅತ್ಯಂತ ತ್ವರಿತಗತಿಯಾಗಿ ಆ ಒಂದು ಕಾಣೆಯಾಗಿರ್ತಕ್ಕಂಥ ನ್ಯಾಯವಾದಿಗಳನ್ನ ಹುಡುಕಿ ಕೊಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಕೀಲರ ಸಮುದಾಯದ ಒಕ್ಕರು ತಮಗೆ ಕೈ ಮುಗಿದು ಹಿರಿಯ ಅಧಿಕಾರಿಗಳು ಬಂದು ಅದಕ್ಕೆ ಸ್ಥಾನಿಕ ಹೋಗಿ ಏನು ಸಮಸ್ಯೆ ಐತಿ, ಯಾವ ರೀತಿ ತನಿಖೆ ಮಾಡಬೇಕು ಇನ್ನೂ ತನಕ ಮಾಡಿಲ್ಲ. ಕೇವಲ ಅವರ ಅಗ್ನಿಶಾಮಕ ದಳದವ್ರು ಬಂದ ನೀರಿನೊಳಗೆ ಅದು ಯಾವ ಆಯಾಮದೊಳಗೆ ಇನ್ಕ್ವೈರಿ ಮಾಡಬೇಕು ಅದನ್ನು ತೀವ್ರತರವಾಗಿ ಮಾಡುವಲ್ರು. 40 ತಾಸು ಆತೀಗ 40 ತಾಸದವರೆಗೆ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು. ಮತ್ತು ವಕೀಲರಂದ್ರೆ ಹಿರಿಯ ವಕೀಲರು ಮತ್ತು ಮುಖಂಡರಾಗಿದ್ದಂಥವ್ರು ಅಂಥವ್ರದ್ದು ತನಿಖೆ ತೀವ್ರವಾಗಿ ಆಗ್ಲಿಕ್ಕಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇಲ್ಲಿ ತನೂ ಯಾರೂ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಾನಿಕವಾಗಿ ನೋಡ್ಯಾರೋ ಇಲ್ಲೋ ಅದು ಗೊತ್ತಾಗಿಲ್ಲ. ಅದಕ್ಕೆ ವಕೀಲರ ಸಂಘದವ್ರು ನಾವು ತೀವ್ರತರವಾಗಿ ಇದನ್ನು ತನಿಖೆ ಮಾಡಿ ಜಲ್ದಿ ಸುಖಾಂತಿ ಮಾಡ್ಬೇಕಂತೇಳಿ ಇವತ್ತು ಕಲಾಪದಿಂದ ದೂರ ಉಳಿದು ಸ್ಟೇಷನ್ಗೆ ನಾವು ಮನವಿ ಮಾಡ್ಕೊಳಕ್ಕೆ ಬಂದೀವಿ.